ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಪಾಲಾಶ ಧೂಮ್ರಸಂಕಾಶಾನ್ ಧಾರಕಾನ್ ಗ್ರಹಮಸ್ತಕಾನ್ ರೌದ್ರಾನ್ ರುದ್ರಾತ್ಮಕಾನ್ ಘೋರಾನ್ ತಾನ್ ಕೇತೂನ್ ಪ್ರಣಮಾಮ್ಯಹಂ. ನಾನು ಹಿಂದೆ ತಿಳಿಸಿದ ಹಾಗೆ ರಾಹುಕೇತುಗಳು ಛಾಯಾಗ್ರಹರಾದರೂ ನಾವು ಯಾವುದೋ ಒಂದು ಭಯಗ್ರಸ್ತರಾಗಿ ಅಥವಾ ಅನೇಕ ವಿಧದಲ್ಲಿ ಮಾಧ್ಯಮಗಳಲ್ಲಿಯೋ ಅಥವಾ ಬೇರೊಂದು ಕಡೆಯಲ್ಲಿಯೋ ಇನ್ನೊಬ್ಬರ ಬಾಯಿಯಲ್ಲಿಯೋ ಕೇಳಿ ತಿಳ್ಕೊಂಡು ಅದರಲ್ಲಿ ಹೆಚ್ಚಿನ ಮಟ್ಟದ ಒಂದು ಭಯಭೀತರಾಗುವಂತಹ ಸಾಧ್ಯತೆ, ಅದರ ಜೊತೆಗೆ ಕೇತುವಿನ ಬದಲಾವಣೆ, ಹಿಂದೆ ರಾಹು ಬದಲಾವಣೆ ಆದದ್ದರಿಂದ ಫಲಾಫಲಗಳನ್ನು ನಾವು ನೋಡಿದ್ದೇವೆ. ಈ ಕೇತು ಬದಲಾವಣೆ ಆದದ್ದರಿಂದ ಇಬ್ಬರು ಒಟ್ಟಿಗೆ ಬದಲಾವಣೆ ಆಗ್ತಾರೆ. ರಾಹು ಕೇತುಗಳು ಇಬ್ಬರು ಕೂಡ ಪರಸ್ಪರ 180 ಡಿಗ್ರಿಯಲ್ಲೇ ಇರ್ತಾರೆ. ಆವಾಗ ಕೇತು ಬದಲಾವಣೆ, ರಾಹು ಬದಲಾವಣೆ, ಇದರಿಂದಾಗಿ ಆಗುವ ಫಲಾಫಲಗಳು ಏನು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು ಅಂತ ತಿಳಿಸಿದ್ದೆ. ಅದೇ ತರಹದಲ್ಲಿ ಹೇಗೆ ಶನಿವತ್ ರಾಹು ಅಂತ ನಾವು ಹಿಂದೆಯನ್ನು ತೆಗೆದುಕೊಂಡಿದ್ದೇವೋ ಅದೇ ತರಹದಲ್ಲಿ ಕುಜವತ್ ಕೇತು ಅಂತ ಹೇಳ್ತಾರೆ. ಅಂದರೆ ನವಗ್ರಹಗಳಲ್ಲಿ ನಾವು ಇವತ್ತಿನ ವಸ್ತುತಃ 7 ಗ್ರಹರು, ಇಬ್ಬರು ಛಾಯಾಗ್ರಹರು. ಆದರೆ ಛಾಯಾಗ್ರಹರಿಗೆ ಪ್ರತ್ಯೇಕವಾದ ಫಲಗಳನ್ನು ಉಲ್ಲೇಖ ಮಾಡೋದು ಬಹಳ ಕಡಿಮೆ. ಕೆಲವೊಂದು ಕಡೆಯಲ್ಲಿ ಮಾತ್ರ ಉಲ್ಲೇಖ ಮಾಡ್ತಾರೆ. ಹಾಗಾದರೆ ಹೇಗೆ ತೆಗೊಳ್ಬೇಕು ಅಂತ ವಿಚಾರ ಮಾಡುವಾಗ ಕುಜನ ಹಾಗೆ ಕೇತುವನ್ನು ವಿಚಾರ ಮಾಡಿ. ಕುಜನಿಗೆ ಯಾವ್ಯಾವ ರಾಶಿಯಲ್ಲಿ ಬಂದಾಗ ಏನು ಫಲಗಳನ್ನು ತಿಳಿಸಿದ್ದಾರೋ ಕೇತು ಬಂದಾಗಲೂ ಅದೇ ತರಹದ ಫಲಗಳನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಹಾಗಾದರೆ ಈಗ ಸಿಂಹರಾಶಿಗೆ ಕೇತುವಿನ ಪ್ರವೇಶ ಆದದ್ದರಿಂದ ಯಾವ್ಯಾವ ರಾಶಿಯವರಿಗೆ ಏನು ಫಲಾಫಲಗಳು ದೊರಕಲಿಕ್ಕಿದೆ, ಏನಾಗಬಹುದು, ಯಾವ ರಾಶಿಯವರಿಗೆ ಒಳ್ಳೆಯ ಫಲ, ಯಾವ ರಾಶಿಯವರಿಗೆ ಕೆಲಸದಲ್ಲಿ ತೊಂದರೆ ಇತ್ಯಾದಿಗಳ ವಿಷಯಗಳನ್ನು ಚಿಂತನೆ ಮಾಡೋಣ. ಪ್ರಧಾನವಾಗಿ ನಾನು ಹಿಂದೆ ಹೇಳಿದ ಹಾಗೆ ಆ ಸಿಂಹ ರಾಶಿಯಲ್ಲಿ ಬಂದಾಗ ಕುಜನಿಗೆ ಏನು ಫಲ ಹೇಳ್ತಾರೆ, ಜೊತೆಗೆ ಕೇತುವಿನ ಗೋಚಾರದ ಫಲವೇನು, ಎರಡನ್ನೂ ಮೇಳೈಸಿಕೊಂಡಾಗ ಸ್ಪಷ್ಟವಾದ ಫಲವನ್ನು ನಾವು ಚಿಂತನೆ ಮಾಡ್ಬೋದು. ಬೃಹಜ್ಜಾತಕಕಾರರು ಗ್ರಹ ರಾಶಿಶೀಲಾಧ್ಯಾಯದಲ್ಲಿ ನಿಸ್ವಕ್ಲೇಶಸಹೋ ಭಯೋ ವನಚರಃ ಸಿಂಹೇಲ್ಪದಾರಾತ್ಮಜಃ ಅನ್ನುವ ಫಲವನ್ನು ಹೇಳ್ತಾರೆ. ಅಂದರೆ ಕುಜನು ಸಿಂಹರಾಶಿಯಲ್ಲಿ ಬಂದಾಗ ಕ್ಲೇಶಸಹ, ಅಭಯ, ವನಚರ, ಅಲ್ಪದಾರಾತ್ಮಜಶ್ಚ ಅಂತ ಫಲವನ್ನು ಹೇಳ್ತಾರೆ. ಅಂದರೆ ನಿಸ್ವಹ, ಸಂಪತ್ತನ್ನು ಕಳೆದುಕೊಳ್ಳುವವನಾಗ್ತಾನೆ, ಜೊತೆಗೆ ದುಃಖವನ್ನು ಸಹಿಸುವವನಾಗ್ತಾನೆ. ಆನಂತರದಲ್ಲಿ ವನಚರ, ಕಾಡಿನಲ್ಲಿ ಹೆಚ್ಚಿನ ಸಂಚಾರವನ್ನು ಮಾಡುವವನಾಗ್ತಾನೆ, ಅಲ್ಪ ಸಂತಾನವನ್ನು ಪಡೆಯುವವನಾಗ್ತಾನೆ. ಇಷ್ಟು ಫಲವನ್ನು ಹೇಳ್ತಾರೆ. ಇದೇ ಫಲವನ್ನು ಕೇತುವಿಗೂ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾಗ ಗೋಚಾರದ ಫಲ, ಭಾವದ ಫಲ ಏನಾಗಲಿಕ್ಕಿದೆ, ಮೇಷಾದಿ ರಾಶಿಗಳಿಂದ ಚಿಂತನೆ ಮಾಡ್ತಾ ಬರೋಣ. ಮಕರ ರಾಶಿಗಾಗುವಾಗ 8ನೆಯ ಮನೆಯಲ್ಲಿ ಕೇತುವಿನ ಸಂಚಾರ ಇದೆ. ಹಾಗಾಗಿ 8ನೇ ಮನೆಯಲ್ಲಿ ಕೇತು ಸಂಚಾರ ಬಂದಾಗ ಅಲ್ಲಿ ಹೇಳುವಂತಹದ್ದು ಈ ಪೀಡಾಷ್ಟಮೇ ಯದಾ ಕೇತು, ಅಷ್ಟಮದಲ್ಲಿ ಕೇತು ಬಂದ ಅಂತ ಆದರೆ ಪೀಡೆಗಳನ್ನು ಹೇಳಬೇಕು. ಅಲ್ಲಿ ಯಾವ ಪೀಡೆಗಳು ಅಂತಂದಾಗ ಈ ಆಯುಷ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ಜೊತೆಗೆ ಈ ವನದಲ್ಲಿ ಕಾಡಿನಲ್ಲಿ ಸಂಚಾರ ಮಾಡುವಂತಹ ಒಂದು ಭೂತ ಪ್ರೇತಗಳ ಪೀಡೆಗಳಾಗಬಹುದು, ಅಥವಾ ಎಲ್ಲೋ ಹೋಗ್ತಾ ಇರ್ತೇವೆ, ಯಾವುದೋ ಒಂದು ಗಾಳಿ ಸೋಕುತ್ತೆ, ಅದರಿಂದಾಗಿ ನಮಗೆ ತೊಂದರೆಗಳಾಗುವಂಥದ್ದು, ಮೈಯಲ್ಲಿ ಏನೋ ವಿಚಿತ್ರವಾದಂತಹ ಒಂದೇನೋ ಉನ್ಮತ್ತತೆ ಅಂತಕ್ಕಂಥದ್ದು ಕಾಡುವಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಪೀಡೆ ನಮಗೆ ಜಾಸ್ತಿ ಆಗುತ್ತೆ. ಅಪವಾದೋ ಮಠಾಪತ್ತಿ ಅಪೇಷ್ಟಮಸ್ಥಿತಿ ಅಂತ ಹೇಳಿದ ಹಾಗೆ ಅಪವಾದ, ಇಲ್ಲ ಸಲ್ಲದ ಆಪಾದನೆಗಳು ನಮ್ಮ ಮೇಲೆ ಬರುವಂಥದ್ದು. ಅದು ಸ್ತ್ರೀ ವಿಷಯಕವಾಗಿ ಆಗಬಹುದು, ಕೆಲಸದ ವಿಷಯಕವಾಗಿ ಆಗಬಹುದು, ಯದ್ವಿಷಯಕವಾದರೂ ಸರಿ ಅದು ನಮಗೆ ತೊಂದರೆ ಆಗುವ ಸಾಧ್ಯತೆಗಳಿದೆ. ಜೊತೆಗೆ ಗುಪ್ತಾಂಗ ರೋಗಗಳು ಬರುವ ಸಾಧ್ಯತೆಗಳನ್ನು ಕೇತು ಅಷ್ಟಮದಲ್ಲಿ ಬಂದಾಗ ತಿಳಿಸಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಮಕರ ರಾಶಿಯವರು ಧನ್ವಂತರಿಯ ಜಪ, ಧನ್ವಂತರಿ ಸುಳಾದಿ, ಮೃತ್ಯುಂಜಯ ಜಪಾದಿಗಳನ್ನು ನಡೆಸಿಕೊಂಡು
ಪ್ರತಿ ತಿಂಗಳು ಕೂಡ ಗಣಪತಿಗೆ ಒಂದು ರಂಗಪೂಜೆ ಅಥವಾ ಗಣಪತಿಗೆ ಒಂದು ಅಭಿಷೇಕವನ್ನು ಮಾಡಿಸುವಂಥದ್ದು ಬಹಳ ಒಳ್ಳೆಯದು.